ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿ ಆದೇಶಕ್ಕೆ ತೀವ್ರ ಆಕ್ರೋಶ. ಮಂಡ್ಯದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಕಾವೇರಿ ವಿಚಾರದಲ್ಲಿ ಒಗ್ಗಟ್ಟು ಪ್ರದರ್ಶಿಸಲು ಕನ್ನಡ ಸೇನೆ ಒತ್ತಾಯ. ಪಾಂಡುಪುರದಲ್ಲಿ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಿಗೆ ಅದ್ದೂರಿ ಸನ್ಮಾನ. ಬೃಹತ್ ಗಾತ್ರದ ಸೇಬಿನ ಹಾರ ಹಾಕಿ ಭವ್ಯ ಸ್ವಾಗತ. ಜಿಲ್ಲೆಯ ಜನರ ಋಣ ತೀರಿಸುವ ಭರವಸೆ ನೀಡಿದ ಕುಮಾರಸ್ವಾಮಿ. ಗೊಂದಲದ ಗೂಡಾದ ಕೃಷಿ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆ. ಸದಸ್ಯರುಗಳ ನಡುವೆ ಮಾತಿನ ಚಕಮಕಿ. ಸಭೆ ನಡೆಸಲು ಸದಸ್ಯರಿಂದ ತೀವ್ರ ವಿರೋಧ. ರಾಜ್ಯ ಮಟ್ಟದ ಕೆವಿ ಶಂಕರೇಗೌಡ, ಕೆವಿ ಸಚ್ಚಿದಾನಂದ ರಂಗಭೂಮಿ ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ. ಗಣ್ಯರಿಂದ ನಿತ್ಯ ಸಚಿವರ ಸೇವಾ ಕಾರ್ಯಗಳ ಬಗ್ಗೆ ಬಣ್ಣನೆ. ಶಂಕರೇಗೌಡರ ಬಗ್ಗೆ 16 ಪುಸ್ತಕ ಬರೆಯಬಹುದು ಎಂದ ಡಾಕ್ಟರ್ ರಾಜಪ್ಪ ದಳವಾಯಿ. ಮಂಡ್ಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆ ಸಚಿವರಿಂದ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿ ಉದ್ಘಾಟನೆ. ಸಮಿತಿಯ ಜಿಲ್ಲಾ ಸಂಚಾಲಕರಾಗಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ನೇಮಕ. ಕಾವೇರಿ ನದಿ ನೀರು ನಿಯಂತ್ರಣ ಪ್ರಾಧಿಕಾರದ ಆದೇಶವನ್ನು ಖಂಡಿಸಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಮಂಡ್ಯದ ಕಾವೇರಿ ವನದ ಬಳಿ ಜಮಾವಹಿಸಿದರು ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದರ ಜೊತೆಗೆ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಾವೇರಿ ನದಿ ನಿಯಂತ್ರಣ ಪ್ರಾಧಿಕಾರದ ಆದೇಶವನ್ನು ಖಂಡಿಸಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಮಂಡ್ಯದ ಕಾವೇರಿ ವನದ ಬಳಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಸೋಮವಾರದ ಪ್ರತಿಭಟನೆಗೆ ಆಗಮಿಸಿದ ಕಾರ್ಯಕರ್ತರು ನಂತರ ರಾಜ್ಯ ಸರ್ಕಾರ ಮತ್ತು ಕಾವೇರಿ ನದಿ ನೀರು ನಿಯಂತ್ರಣ ಪ್ರಾಧಿಕಾರದ ವಿರುದ್ಧ ಘೋಷಣೆ ಕೂಗಿದರು. ನಂತರ ಹೆದ್ದಾರಿಗಿಳಿದ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿದರು. ರಸ್ತೆ ತಡೆಯಿಂದ ಕೆಲ ಹೊತ್ತು ಸಂಚಾರದಲ್ಲಿ ವ್ಯತ್ಯಯವಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಕೆಡಿ ಶ್ರೀಕಂಠೇಗೌಡ, ಪದೇ ಪದೇ ಕಾವೇರಿ ನದಿ ನಿಯಂತ್ರಣ ಸಮಿತಿ ಅವೈಜ್ಞಾನಿಕ ಆದೇಶಗಳನ್ನು ನೀಡುತ್ತಿದೆ ಅಂತ ಕಿಡಿಕಾಡಿದರು. ಪ್ರಸ್ತುತ ರೈತರು ಬೆಳೆದ ಬೆಳೆಗೆ ನೀರಿಲ್ಲದಂತಾಗಿದೆ. ಈ ಸಂದರ್ಭದಲ್ಲಿ ತಮಿಳುನಾಡಿಗೆ ಪ್ರತಿನಿತ್ಯ 1 TMC ನೀರು ಬಿಡುವಂತೆ ಆದೇಶಿರುವುದು ಸಮಂಜಸವಲ್ಲ ಅಂತ ಹೇಳಿದರು. ಎಲ್ಲ ಪಕ್ಷಗಳು ಸೇರಿ ನೀರನ್ನು ಬಿಡುಗಡೆ ಮಾಡಲಿಕ್ಕೆ ಒಪ್ಪಿದ್ದಾರೆ. ಇದೇ ಪರಿಸ್ಥಿತಿಯಲ್ಲಿ ತಮಿಳುನಾಡು ಇದ್ದಿದ್ರೆ ಯಾವ ಕಾರಣಕ್ಕೂ ನೀರನ್ನು ಬಿಡಲಿಕ್ಕೆ ಒಪ್ತಿರಲಿಲ್ಲ. ಎಲ್ಲ ಪಕ್ಷಗಳು ಒಟ್ಟಾಗಿ ವಿರೋಧ ಮಾಡ್ತಿದ್ರು. ಕರ್ನಾಟಕಕ್ಕೂ ಮತ್ತು ತಮಿಳುನಾಡಿಗೂ ಇರ್ತಕ್ಕಂಥ ವ್ಯತ್ಯಾಸ ಇದೆ. 3 ದಿನಗಳ ಹಿಂದೆ ಈ ರಾಜ್ಯದ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ಏನು ನಿಯಂತ್ರಣ ಸಮಿತಿ ಕಾವೇರಿಯ ತೀರ್ಮಾನ ಇದೆ, ಅದು ಅವಾಸ್ತವಿಕ, ಅವೈಜ್ಞಾನಿಕ, ನಮ್ಮಲ್ಲಿ ನೀರಿಲ್ಲ, ನಾವು ಯಾವ ಕಾರಣಕ್ಕೂ ಬಿಡುಗಡೆ ಮಾಡಲ್ಲ ಅಂತ ಹೇಳ್ತಾರೆ. ನನ್ನ ಸರ್ವ ಪಕ್ಷಗಳನ್ನು ಕರೆದು 8,000 ಬಿಡುಗಡೆ ಮಾಡ್ತೀವಿ ಅಂತ. ನಿಮಗೆ ಗೊತ್ತಿದೆ, ಕನ್ನಂಬಾಡಿ ಕಟ್ಟೆಯ ಸಾಮರ್ಥ್ಯ 49.564 ಹತ್ತಿರ 50 TMC ನೀರನ್ನು ನೀಡ್ತಾರೆ. ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಮಾತನಾಡಿ, ಕಾವೇರಿ ನದಿ ನೀರು ವಿಚಾರದಲ್ಲಿ ತಮಿಳುನಾಡು ಮಲತಾಯಿ ಧೋರಣೆ ಮಾಡುತ್ತಿದೆ. ರಾಜ್ಯಕ್ಕೆ ಅನ್ಯಾಯವಾಗುತ್ತಿದ್ದರೂ ಕೂಡ ಜಿಲ್ಲೆಯ ಜನಪ್ರತಿನಿಧಿಗಳು ಸುಮ್ಮನಿರುವುದು ಸರಿಯಲ್ಲ. ಈ ನಿಟ್ಟಿನಲ್ಲಿ ಕಾವೇರಿ ವಿಚಾರದಲ್ಲಿ ಅನ್ಯಾಯವಾದರೆ ಸಹಿಸುವುದಿಲ್ಲ ಅಂತ ಹೇಳಿದರು. ಈ ಪ್ರಕಾರ ಈಗಾಗಲೇ ತಮಿಳುನಾಡಿಗೆ ಹೋಗ್ತಾ ಇರುವಂಥದ್ದು 20,000 ಕ್ಯೂಸೆಕ್ ನೀರು ಈಗ ತಮಿಳುನಾಡಿಗೆ ಹೋಗ್ತಿದೆ ಅಂತ ಮಾಹಿತಿ ಇದೆ. ಅದು ನಿನ್ನೆ ಸರ್ವಪಕ್ಷದ ಸಭೆಯಲ್ಲಿ ಮುಖ್ಯಮಂತ್ರಿಗಳು 8,000 ಕ್ಯೂಸೆಕ್ ನೀರು ಮಾತ್ರ ನೀರು ಬಿಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಾವು ಬೆಳಗಾನ ಹೋಗಿ ರಾತ್ರಿ ಎಲ್ಲ ಕಾದು ಆ ಹೋಟ್ಲುಗಳಲ್ಲಿ ಕಾಫಿ ಕುಡಿಕೂ ಹೋಗಲ್ಲ, ನಮ್ಮ ಕೈಲಿ ಊಟನೂ ಮಾಡೋಕ್ಕಲ್ಲ, ಅಂಥ ಹೋಟ್ಲುಗಳಿಗೆ ಹೋಗಿ ಬೆಳಗಾನ ಕಾದು ವಿರೋಧ ಪಕ್ಷ ನಾಯಕರಿಗೆ ಎಲ್ಲರಿಗೂ ಮನವಿ ಕೊಟ್ಟು ಮಾತನಾಡಿ ಅವರಾದರೂ ಒಬ್ಬರಾರು ಒಂದು ಧ್ವನಿ ಗೂಡಿಸ್ತಿಲ್ಲ. ಅಲ್ಲ ಸ್ವಾಮಿ, ಇಷ್ಟು ನೀರು ಹೋಗ್ತಾ ಇದೆ, ನೀವ್ಯಾಕೆ ಸ್ವಾಮಿ 8,000 ಹೇಳ್ತಾ ಇದ್ದೀರಿ ಅಂತ ಮಾತನ್ನು ಹೇಳ್ತಿಲ್ಲ. ಕಾವೇರಿ ವಿಷಯ ಬಂದಾಗ ಒಗ್ಗಟ್ಟು ಪ್ರದರ್ಶನ ಮಾಡಿ ಅಂತ ಆಗ್ರಹ ಮಾಡುವ ಹೋರಾಟಗಾರರಿಗೆ ಏನು ಸರ್ವಪಕ್ಷ ಸಭೆ ಕರಿತೀವಿ ಅಂತ ಹೇಳ್ಬಿಟ್ಟು ಸಂತೋಷ ಮಾಡಿಸ್ಬಿಟ್ಟು ಏನೋ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಎನ್ನುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ನೀರನ್ನು ಬಿಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ದಂಥದ್ದು ತೀವ್ರವಾದಂಥ ಖಂಡನೆ. ಸುನಂದ ಜೈರಾಮ್ ಮಾತನಾಡಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಸರ್ಕಾರದ ಈ ಒಟ್ಟು ಸರ್ವ ಪಕ್ಷಗಳ ಸಭೆ ಏನು ತೀರ್ಮಾನ ತಗೊಂಡಿದೆ? 8,000 ಕ್ಯೂಸೆಕ್ಸ್ ನೀರನ್ನು ಪ್ರತಿನಿತ್ಯ ಬಿಡ್ತೀವಿ. ಪ್ರಾಧಿಕಾರ ಹೇಳಿದ್ದೇನು? ನಿಯಂತ್ರಣ ಮಂಡಳಿ ಒಂದೊಂದು ದಿನಕ್ಕೆ 1,000 ಕ್ಯೂಸೆಕ್ಸ್ ಬಿಟ್ಬಿಡ್ಬೇಕಂತ ಆದೇಶ ಮಾಡ್ತು 3 ದಿವಸದಲ್ಲಿ. ಆದರೆ ಎಲ್ಲಿದೆ ನೀರು? 104 ಅಡಿ ನೀರಲ್ಲಿ 29 TMC ನೀರಲ್ಲಿ 20 ದಿನ ನೀರು ಬಿಟ್ಟರೆ ಇನ್ನು 9 TMC, 5 TMC ಡೆಡ್ ಸ್ಟೋರೇಜು. ಇನ್ನು 4 TMCನಲ್ಲಿ ನಾವು ಬದುಕಕ್ಕಾಗತ್ತಾ? ನೇತೃತ್ವವನ್ನು
ಬೋರಯ್ಯ, ತುಳಸಿದಾರ್, ಇಂಡವಳ ಚಂದ್ರಶೇಖರ್ ಹಾಗೂ ಇನ್ನಿತರರು ವಹಿಸಿದ್ದರು. ಕನ್ನಡ ಸೇನೆ ಕರ್ನಾಟಕದ ವತಿಯಿಂದ ಜಯಚಾಮರಾಜೇಂದ್ರ ವೃತ್ತದಲ್ಲಿ ಸದನದಲ್ಲಿ ಕಾವೇರಿ ಕೊಳ್ಳದ ಎಲ್ಲ ಶಾಸಕರು ಕಾವೇರಿ ವಿಷಯ ಮತ್ತು ರೈತರಿಗೆ ಬರಬೇಕಾದ ಪರಿಹಾರ ನಿಧಿ ಹಾಗೂ ಎಲ್ಲ ರಾಜ್ಯದ ಸಂಸದರು ಒಗ್ಗಟ್ಟು ಪ್ರದರ್ಶನ ಮಾಡಬೇಕೆಂದು ರಸ್ತೆ ತಡೆ ಚಳವಳಿ ನಡೆಸಿದರು. ಇದರ ನೇತೃತ್ವವನ್ನು ಜಿಲ್ಲಾಧ್ಯಕ್ಷರಾದ ಕನ್ನಡ ಸೇನೆ ಮಂಜುನಾಥ್ ವಹಿಸಿದರು. ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಸಮಾವೇಶಗೊಂಡ ಕಾರ್ಯಕರ್ತರು ನಂತರ ರಾಜ್ಯ ಸರ್ಕಾರ ಕಾವೇರಿ ನದಿ ನೀರು ನಿಯಂತ್ರಣ ಪ್ರಾಧಿಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗುತ್ತಾ ಹೆದ್ದಾರಿಗಿಳಿದು ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿದರು. ಸೇನೆಯ ಜಿಲ್ಲಾಧ್ಯಕ್ಷ ಎಚ್.ಸಿ. ಮಂಜುನಾಥ್ ಮಾತನಾಡಿ, ಕಾವೇರಿ ನೀರು ನಿಯಂತ್ರಣ ಸಮಿತಿ ಸೂಚನೆಯಂತೆ ಪ್ರತಿನಿತ್ಯ 1 ಟಿಎಂಸಿ ನೀರು ಬಿಡುಗಡೆ ಮಾಡಲು ಸಾಧ್ಯವಿಲ್ಲ. ಬದಲಾಗಿ 8,000 ಕ್ಯೂಸೆಕ್ಸ್ ನೀರು ಬಿಡಲಾಗುವುದು ಎಂದು ಸರ್ವ ಪಕ್ಷಗಳ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಎಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೀಗ ಕಾವೇರಿ ಕೊಳ್ಳದ ಜಲಾಶಯಗಳಿಂದ 20,000 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಹರಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಮಿತಿಯ ಸೂಚನೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತಮಿಳುನಾಡಿಗೆ ನೀರು ಬಿಡುವ ಮೂಲಕ ರಾಜ್ಯದ ಜನತೆಗೆ ದ್ರೋಹ ಮಾಡಲಾಗಿದೆ. ರಾಜ್ಯ ಸರ್ಕಾರ ಈ ಕೂಡಲೇ ಶ್ವೇತಪತ್ರ ಹೊರಡಿಸಬೇಕು ಎಂದು ಒತ್ತಾಯಿಸಿದರು. ಕಳೆದ ವರ್ಷ ನೀರಿಲ್ಲದೆ ರೈತರು ಬೆಳೆ ಬೆಳೆಯಲು ಸಾಧ್ಯವಾಗಲಿಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಕೆಆರ್ಎಸ್ಗೆ ನೀರು ಬಂದಿದೆ. ಇಲ್ಲಿನ ಕೆರೆ ಕಟ್ಟೆಗಳು ತುಂಬಿಲ್ಲ. ಆದರೂ ಕೂಡ ನೆರೆ ರಾಜ್ಯಕ್ಕೆ ನೀರು ಬಿಡುವ ಮೂಲಕ ಜಲಾಶಯ ಖಾಲಿ ಮಾಡಲು ಮುಂದಾಗಿದೆ ಎಂದು ಕಿಡಿಕಾರಿದರು. ಕಾವೇರಿ ಕೊಳ್ಳದ 4 ಜಲಾಶಯಗಳಿಂದ 20,000 ಕ್ಯೂಸೆಕ್ಸ್ ನೀರು ಹರಿದು ಹೋಗುತ್ತಿದೆ. ಈ ಕೂಡಲೇ ನೀರು ನಿಲ್ಲಿಸಿ ಇಲ್ಲಿನ ರೈತರು 2 ಬೆಳೆ ಬೆಳೆಯಲು ಅವಕಾಶ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ರಾಜ್ಯದಿಂದ ಚುನಾಯಿತರಾಗಿರುವ ಸಂಸದರು ಕಾವೇರಿ ವಿಚಾರದಲ್ಲಿ ಬಾಯಿ ಬಿಟ್ಟಿಲ್ಲ. ಈಗಲಾದರೂ ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿ ಹಾಗೂ ಪ್ರಾಧಿಕಾರಕ್ಕೆ ಕಾವೇರಿ ಕೊಳ್ಳ ಪ್ರದೇಶದ ವಾಸ್ತವ ಪರಿಸ್ಥಿತಿಯನ್ನ ಮನವರಿಕೆ ಮಾಡಲು ಮುಂದಾಗಬೇಕು. ಎಲ್ಲ ಸಂಸದರು ಪತ್ರ ಬರೆದು ಪರಿಸ್ಥಿತಿಯನ್ನು ವಿವರಿಸಬೇಕು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆ ನಡೆಸಿ ಒಮ್ಮತದ ತೀರ್ಮಾನ ಕೈಗೊಂಡು ಕಾವೇರಿ ನೀರು ಉಳಿಸುವ ಜೊತೆಗೆ ರೈತರ ಹಿತ ಕಾಪಾಡಲು ಮುಂದಾಗಬೇಕು ಎಂದು ಆಗ್ರಹಿಸಿದರು. ಸರ್ವಪಕ್ಷದಲ್ಲಿ ಹೆಚ್ಚುವರಿ ನೀರನ್ನ ತಮಿಳುನಾಡಿಗೆ ಬಿಡ್ತಾ ಇದ್ದೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ನಮ್ಮ ಅದೃಷ್ಟವಶಾತ್ ಕಪಿನಿ ತುಂಬಿದೆ, ಕಪಿನಿಯಿಂದ ನೀರು ಹೋಗ್ತಾ ಇದೆ. ಆದ್ರೆ ಕಾವೇರಿ ಕೊಳ್ಳದಲ್ಲೂ ಕೂಡ ನೀರು ಹೋಗ್ತಾ ಇದೆ. ಕಾವೇರಿ ವಿಷಯವನ್ನ ಮಾತ್ರ ಮುಖ್ಯಮಂತ್ರಿಗಳು ಮಾತಾಡಿಲ್ಲ. 1 ಟಿಎಂಸಿ ನೀರನ್ನ ಕೇಳಿದರೆ ನಾವು ನೀರು ಬಿಡ್ತಾ ಇದ್ದೀವಿ, 8 ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆದ್ರೆ ಸರ್ಕಾರ ನಮ್ಮ ಮಾಹಿತಿ ಪ್ರಕಾರ 20,000 ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ ತಮಿಳುನಾಡಿಗೆ. ಶ್ವೇತ ಪತ್ರವನ್ನು ಹೊರಡಿಸಬೇಕಾಗಿದೆ ರಾಜ್ಯದ ಮುಖ್ಯಮಂತ್ರಿಗಳು. ರಾಜ್ಯದ ಜನರಿಗೆ ಮೋಸ ಮಾಡುವ ಕೆಲಸ ಮಾಡಬೇಡಿ, ತಪ್ಪು ಹೇಳಿಕೆಯನ್ನ ಕೊಡಬೇಡಿ ಮುಖ್ಯಮಂತ್ರಿಗಳೇ. ನಂತರ ಮಂಜುನಾಥ್ ಮಾತನಾಡಿ, ಕಾವೇರಿ ಉಳಿವಿಗೆ ಹೋರಾಟ ನಡೆಸಲಾಗುತ್ತಿದೆ. ಕುಮಾರಸ್ವಾಮಿ ಅವರು ಚುನಾವಣೆ ಸಂದರ್ಭದಲ್ಲಿ ಯಾವ ಭರವಸೆ ನೀಡಿದ್ದರೂ ಅದನ್ನು ಈಡೇರಿಸಲಿ ಎಂದು ಒತ್ತಾಯಿಸಿದರು. ಇಲ್ಲಿಯ ಸಂಸದರು, ಸಚಿವರು ಮುಂದೆ ಏನಾದ್ರು ನಿಮಗೆ ನಮ್ಮ ಜನಪ್ರತಿನಿಧಿಗಳ ಎಚ್ಚರಿಕೆಯಾಗಿ ಕೆಲಸ ಮಾಡಬೇಕು. ಇಲ್ಲಿನ ಜನತೆಯನ್ನ ಕಳ್ಕೊಂಡ್ರೆ ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಮೋದಿಜಿಯವರು ಮಧ್ಯಸ್ಥಿಕೆ ವಹಿಸ್ತೇನೆ ಏನು ಅನ್ಯಾಯ ಮಾಡಿದ್ರು ಅದಕ್ಕೆ ಪಾಠವನ್ನ ನಮ್ಮ ಕರ್ನಾಟಕದಿಂದ ಆಗಲೇ ಕಲ್ತವ್ರೆ. ಮೋದಿಜಿಯವರು ಬರೀ ರಾಜಕೀಯಕ್ಕೋಸ್ಕರ ತಮಿಳುನಾಡಿನ ಓಲೈಕೆಗೋಸ್ಕರ ಮಧ್ಯಸ್ಥಿಕೆ ವಹಿಸ್ತೇನೆ ತಟಸ್ಥವಾಗಿ ಉಳಿಬಾರದು. ಮಧ್ಯಸ್ಥಿಕೆ ವಹಿಸಿ ಬಹುದೊಡ್ಡ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಸೇನೆಯ ರಾಜ್ಯ ಸಂಚಾಲಕ ಮಹಾಂತಪ್ಪ, ಬೆಟ್ಟಹಳ್ಳಿ ಮಂಜುನಾಥ್, ಸೌಭಾಗ್ಯ, ಪವಿತ್ರ, ಇಂದ್ರಮ್ಮ, ನಂದಿನಿ, ದೇವು, ಶಿವು, ಚಂದ್ರು, ಕುಮಾರ, ಯರನಹಳ್ಳಿ, ಮಧು ನೇತೃತ್ವ ವಹಿಸಿದ್ದರು. ಪಾಂಡುಪುರದ ಪಾಂಡವ ಕ್ರೀಡಾಂಗಣದಲ್ಲಿ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರ ಅಭಿನಂದನಾ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು. ಎಚ್.ಡಿ. ಕುಮಾರಸ್ವಾಮಿ ಅವರು ಪಟ್ಟಣಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಕಾರ್ಯಕರ್ತರು ಬೃಹತ್ ಗಾತ್ರದ ಸೇಬಿನ ಹಾರ ಹಾಕಿ ಅದ್ದೂರಿಯಾಗಿ ಬರಮಾಡಿಕೊಂಡರು. ಪಾಂಡುಪುರದಲ್ಲಿ ನಡೆದ ಸಮಾರಂಭಕ್ಕೆ ಆಗಮಿಸಿದ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಭವ್ಯವಾಗಿ ಸ್ವಾಗತಿಸಲಾಯಿತು. ಕಾರ್ಯಕರ್ತರು ಬೃಹತ್ ಗಾತ್ರದ ಸೇಬಿನ ಹಾರ ಹಾಕಿ ಆತ್ಮೀಯವಾಗಿ ಬರಮಾಡಿಕೊಂಡರು. ಅನಂತರ ಮೆರವಣಿಗೆ ಮೂಲಕ ಪಾಂಡವ ಕ್ರೀಡಾಂಗಣದ ವೇದಿಕೆವರೆಗೆ ಕುಮಾರಸ್ವಾಮಿ ಅವರನ್ನು ಕರೆತರಲಾಯಿತು. ನಂತರ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಮಾಜಿ ಸಚಿವ ಸಿ.ಎಸ್. ಪುಟ್ಟರಾಜು ಸೇರಿದಂತೆ ಇತರ ಗಣ್ಯರು ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿ.ಎಸ್. ಪುಟ್ಟರಾಜು, ಕುಮಾರಸ್ವಾಮಿ ಅವರು ಈ ಜಿಲ್ಲೆಗೆ ನೀಡಿರುವ ಕೊಡುಗೆಯನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಅಂತ ಹೇಳಿದರು. ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಧೂಳಿಪಟ ಮಾಡುವ ಪ್ರಕ್ರಿಯೆ ಆರಂಭವಾಗಿದೆ. ಇದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬಂದಿರುವ ಫಲಿತಾಂಶದಿಂದ ಸಾಬೀತಾಗಿದೆ ಅಂತ ಹೇಳಿದರು. ಲೋಕಸಭಾ ಚುನಾವಣೆಯಲ್ಲಿ ನನಗೆ ಹೆಚ್ಚಿನ ಜವಾಬ್ದಾರಿ ನೀಡಲಾಗಿತ್ತು. ಆ ಜವಾಬ್ದಾರಿಯನ್ನು ದಿಟ್ಟವಾಗಿ ಎದುರಿಸಿದ್ದೇನೆ ಎಂದು ತಿಳಿಸಿದರಲ್ಲದೆ ಕುಮಾರಸ್ವಾಮಿ ಅವರ ಆಶಯದಂತೆ ಕೆಲಸ ಮಾಡುವುದಾಗಿ ತಿಳಿಸಿದರು. ಪ್ರತಿ ಕ್ಷೇತ್ರಕ್ಕೆ ಹೋಗಿ ನಾನು ಕೃತಜ್ಞತೆಗಳನ್ನು ಹೇಳಬೇಕು ಅಂತಕ್ಕಂಥ
ಜೆಡಿಎಸ್ ಯುವ ರಾಜ್ಯ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ, ಕುಮಾರಣ್ಣ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಸಚಿವರಾಗಿದ್ದಾರೆ ಎಂದರೆ ಅದಕ್ಕೆ ಮಂಡ್ಯ ಜಿಲ್ಲೆಯ ಮತದಾರರೇ ಕಾರಣ ಅಂತ ಸ್ಮರಿಸಿದರು. ಮತ್ತೆ ಈ ರಾಜ್ಯದಲ್ಲಿ ಯಾವ ರೀತಿ 1000ಕ್ಕೂ ಹೆಚ್ಚು ರೈತರುಗಳ ಆತ್ಮಹತ್ಯೆ ಪ್ರಕರಣ ಪ್ರಾರಂಭ ಆಗಿದೆ. ಇದೇ ರೀತಿ 2013 ಹಾಗೂ 2018ರಲ್ಲೂ ಕೂಡ ಸಾಕಷ್ಟು ಜನ ರೈತಾಪಿ ವರ್ಗದ ತಂದೆ ತಾಯಿಗಳು ಆತ್ಮಹತ್ಯೆಗೆ ಶರಣಾದರು. ಆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಒಂದು ಮಾತನ್ನ ಕೊಡ್ತಾರೆ. ಕೊಟ್ಟ ಮಾತನ್ನ ಉಳಿಸ್ಕೊಂಡಿರ್ತಕ್ಕಂಥ ಒಂದು ಇತಿಹಾಸ ಇವತ್ತು ನಿಮ್ಮ ಮುಂದೆ ಇದೆ. ಅದನ್ನ ಮತ್ತೆ ನಾನು ಹೇಳಲಿಲ್ಲ. ಆದ್ರೆ ಒಂದು ಇತಿಹಾಸ ಮತ್ತೆ ಮರುಕಳಿಸಿದೆ. ಯಾವ ರೀತಿ 2018ರಲ್ಲಿ ಕುಮಾರಣ್ಣ ಅವರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಬುದ್ಧ ಮತದಾರ ತಂದೆ ತಾಯಿಗಳು ಒಂದು ಆಶೀರ್ವಾದ ಮಾಡಿದ್ರಿ. ಅದೇ ರೀತಿ ಮತ್ತೆ ಇವತ್ತು ಕೇಂದ್ರದ ಸಚಿವರಾಗಿ ಮಾಡಲಿಕ್ಕೆ ಮಾನ್ಯ ಕುಮಾರಣ್ಣ ಅವರಿಗೆ ಬಹುಶಃ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ದೊಡ್ಡ ಬಹುಮತದಿಂದ ಇವತ್ತು ಜಯವನ್ನ ತಂದುಕೊಟ್ಟಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ತಂದೆ ತಾಯಿಗಳು, ವಿಶೇಷವಾಗಿ ನಮ್ಮ ಪಾಂಡವಪುರ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಕುಮಾರಸ್ವಾಮಿ, ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಖಾತೆಯನ್ನು ನಿಭಾಯಿಸುವುದು ಅಷ್ಟು ಸುಲಭವಲ್ಲ ಅಂತ ಹೇಳಿದರು. ಜಿಲ್ಲೆಯ ಜನತೆ ನನ್ನನ್ನು ಗೆಲ್ಲಿಸಿದ್ದಾರೆ, ಅವರ ಋಣ ತೀರಿಸುವ ಭಾರ ನನ್ನ ಮೈಮೇಲಿದ್ದು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಯತ್ನಿಸುವುದಾಗಿ ತಿಳಿಸಿದರು. ಕಾವೇರಿ ವಿಚಾರದಲ್ಲಿ ಮಾತನಾಡಿ, ನಮ್ಮ ತಂದೆ ಎಚ್ ಡಿ ದೇವೇಗೌಡರು ಕಾವೇರಿ ವಿಚಾರದ ಬಗ್ಗೆ ಹೋರಾಟ ನಡೆಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಕಾವೇರಿ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ಇದು ಹಲವಾರು ವರ್ಷಗಳಿಂದ ನಡೆಯುತ್ತಿರುವ ಹೋರಾಟ ಆಗಿರುವುದರಿಂದ ಸದ್ಯಕ್ಕೆ ತಕ್ಷಣವೇ ಸಮಸ್ಯೆ ನಿವಾರಿಸುವುದಕ್ಕೆ ಸಾಧ್ಯವಿಲ್ಲ, ಕೆಲ ಸಮಯ ಹಿಡಿಯುತ್ತದೆ ಅಂತಂದರು. ಈ ಚುನಾವಣೆಯಲ್ಲಿ ಪಕ್ಷದ ಹಲವಾರು ಅಭಿಮಾನಿಗಳು, ಹಿತೈಷಿಗಳು ಕೊನೆಯ ಹಂತದಲ್ಲಿ ನನ್ನನ್ನು ನಿಲ್ಲೇಬೇಕು ಅಂತ ಹೇಳಿ ಒತ್ತಡವನ್ನು ಹಾಕ್ತಂಥದ್ದೇನಿದೆ. ನಾನು ಚುನಾವಣೆಯಲ್ಲಿ ಹಳ್ಳಿಗಳಿಗೆ ಬರದೇ ಇದ್ದರೂ BJP ಮತ್ತು JDSನ ಎಲ್ಲ ಪ್ರಮುಖರ ಜೊತೆಗೂಡಿ BJP ಮತ್ತು JDSನ ನಿಷ್ಠಾವಂತ ಕಾರ್ಯಕರ್ತರುಗಳು ಸಹ ಜೊತೆಗೂಡಿ ಸುಮಾರು 3 ಲಕ್ಷಗಳ ಸಮೀಪಕ್ಕೆ ಬಹುಮತವನ್ನು ತೆಗೆದುಕೊಂಡು ಹೋದಂಥದ್ದೇನಿದೆ. ಬಹುಶಃ ಅದಕ್ಕೆ ಕಾರಣ ಕುಮಾರಣ್ಣ ಏನಾದರೂ ಲೋಕಸಭೆಗೆ ಮಂಡ್ಯದಿಂದ ಆಯ್ಕೆ ಆದರೆ ಈ ಒಂದು ಜಿಲ್ಲೆಯ ಅಭಿವೃದ್ಧಿ ಅಷ್ಟೇ ಅಲ್ಲ, ರೈತರಿಗೆ ಏನಾದರೂ ಅನುಕೂಲಗಳಾಗುತ್ತೆ ಅಂತ ಹೇಳಿ ನೀವೇ ಚುನಾವಣೆಯನ್ನು ನಡೆಸಿದ್ದೀರಿ. ನಾನು ಚುನಾವಣೆ ನಡೆಸಲಿಕ್ಕೇನು ಬರಲಿಲ್ಲ. ನೀವೇ ಸ್ವಂತ ಒಂದು ಶ್ರಮದಲ್ಲಿ ಹೆಚ್ಚಿನ ಬಹುಮತ ತರಬೇಕು ಅಂತ ಹೇಳಿ, ಅದು ದೇವೇಗೌಡರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸವೋ ಇಲ್ಲ ನಾನು ರಾಜಕಾರಣಕ್ಕೆ ಬಂದ ನಂತರ ನಿಮ್ಮ ಕುಟುಂಬದ ಒಬ್ಬ ಅಣ್ಣನೋ ತಮ್ಮನೋ ಅಂತಕ್ಕಂಥ ರೀತಿಯಲ್ಲಿ ನನ್ನನ್ನು ಈ ಮಟ್ಟದವರೆಗೆ ತೆಗೆದುಕೊಂಡು ಹೋಗಿದ್ದೀರಿ. ವೇದಿಕೆಯಲ್ಲಿ ಮಾಜಿ ಸಚಿವರಾದ ಡಿ ಸಿ ತಮ್ಮಣ್ಣ, ರವೀಂದ್ರ ಶ್ರೀಕಂಠಯ್ಯ, ಸುರೇಶ್ ಗೌಡ, ಅನ್ನದಾನಿ, ಡಿ ರಮೇಶ್ ಸೇರಿದಂತೆ ಇತರರಿದ್ದರು. ಮಳವಳ್ಳಿ ತಾಲೂಕಿನ ಪಂಡಿತಹಳ್ಳಿ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಸರ್ವ ಸದಸ್ಯರ ಪ್ರಥಮ ವಾರ್ಷಿಕ ಮಹಾಸಭೆ ಭಾರೀ ಗಲಾಟೆ ಗದ್ದಲದಿಂದಾಗಿ ಗೊಂದಲಗೂಡಾದ ಪ್ರಸಂಗ ವರದಿಯಾಗಿದೆ. ಈವರೆಗೆ ವಡ್ಡರಹಳ್ಳಿ ಸಹಕಾರ ಸಂಘದ ವ್ಯಾಪ್ತಿಗೆ ಒಳಪಟ್ಟಿದ್ದ ಪಂಡಿತಹಳ್ಳಿ ಸುತ್ತಲ ಗ್ರಾಮಗಳ ಷೇರುದಾರರು ಪ್ರತ್ಯೇಕ ಸಹಕಾರ ಸಂಘದ ಸ್ಥಾಪನೆಗೆ ತೀರ್ಮಾನಿಸಿ ನೂತನ ಸಂಘವನ್ನು ನೋಂದಣಿ ಮಾಡಿಸಿದ್ದು, ಈ ಸಂಘದ ಪ್ರಥಮ ಸಭೆ ಭಾನುವಾರ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಏರ್ಪಡಿಸಲಾಗಿತ್ತು. ಸಭೆ ನಡೆಸಲು ತೀವ್ರ ವಿರೋಧ ವ್ಯಕ್ತಪಡಿಸಿದ ಗ್ರಾಮದ ಮುಖಂಡರಾದ ತಿಮ್ಮೇಗೌಡ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್, ಮಹೇಶ್, ರಾಜೇಶ್, ಶಿವಣ್ಣ, ಕೃಷ್ಣಪ್ಪ ಮತ್ತಿತರರು ಸಂಘಕ್ಕೆ ಆಯಾ ಗ್ರಾಮಗಳಲ್ಲಿ ಗ್ರಾಮ ಸಭೆ ನಡೆಸಿ ಸಭೆಯಲ್ಲಿ ಪ್ರವರ್ತಕರು, ಮುಖ್ಯ ಪ್ರವರ್ತಕರನ್ನು ಆಯ್ಕೆ ಮಾಡುವ ಬದಲಾಗಿ ಒಂದು ಗುಂಪಿಗೆ ಸೇರಿದ ಕೆಲವೇ ಮಂದಿ ಸೇರಿಕೊಂಡು ತಮಗಿಷ್ಟ ಬಂದವರನ್ನು ಆಯ್ಕೆ ಮಾಡಿಕೊಂಡು ಸಹಕಾರಿ ಸಂಘದ ನಿಯಮಾವಳಿಗಳನ್ನು ಗಾಳಿಗೆ ತೂರಿದ್ದಾರೆ. ಹಾಗಾಗಿ ಪ್ರವರ್ತಕರು ಮುಖ್ಯ ಪ್ರವರ್ತಕರ ಪಟ್ಟಿಯನ್ನು ರದ್ದುಪಡಿಸಿ ಹೊಸದಾಗಿ ಪಟ್ಟಿ ತಯಾರಿಸಿ ಅಲ್ಲಿಯವರೆಗೆ ಈ ಸಭೆಯನ್ನು ಮುಂದೂಡಿ ಎಂದು ಪಟ್ಟು ಹಿಡಿದಾಗ ಸಭೆಯಲ್ಲಿ ಭಾರೀ ಗೊಂದಲಮಯ ವಾತಾವರಣ ನಿರ್ಮಾಣವಾಗಿತ್ತು. ಈ ವೇಳೆ ಮಾತನಾಡಿದ ಮುಖ್ಯ ಪ್ರವರ್ತಕ ರವಿಕುಮಾರ್ ಅವರು ಪ್ರವರ್ತಕರ ಆಯ್ಕೆಯಲ್ಲಿ ಲೋಪವಾಗಿದೆ ಎಂದು ಒಪ್ಪಿಕೊಂಡರಲ್ಲದೆ ಮುಂದೆ ಸಭೆ ಕೈಗೊಳ್ಳುವ ತೀರ್ಮಾನದಂತೆ ನಡೆದುಕೊಳ್ಳುವುದಾಗಿ ತಿಳಿಸಿದರು. ಈ ಹಂತದಲ್ಲಿ ಮಧ್ಯ ಪ್ರವೇಶಿಸಿದ ಮುಖಂಡರಾದ ಶಿವರುದ್ರಪ್ಪ, ತಿಮ್ಮೇಗೌಡ ಆಕ್ರೋಶಭರಿತ ಜನರನ್ನು ಸಮಾಧಾನಪಡಿಸಿ ಷೇರುದಾರರ ದೃಷ್ಟಿಯಿಂದ ಸಭೆಯನ್ನು ರದ್ದುಪಡಿಸುವ ಸಲುವಾಗಿ ಸದರಿ ಪ್ರವರ್ತಕ ಮಂಡಳಿ ಜಿಲ್ಲಾ ಸಹಕಾರ ನಿಬಂಧಕರಿಗೆ ಪತ್ರ ಬರೆದು ಇನ್ನೂ 45 ದಿನಗಳ ಒಳಗಾಗಿ ಚುನಾವಣೆ ನಡೆಸಲು ಕ್ರಮ
ವಹಿಸಬೇಕು. ಇಲ್ಲವಾದಲ್ಲಿ ಈ ಪ್ರವರ್ತಕ ಮಂಡಳಿಯನ್ನು ರದ್ದುಪಡಿಸಲು ತೀರ್ಮಾನ ಕೈಗೊಳ್ಳಲಾಯಿತು ಎಂದರು. ವಿರೋಧ ವ್ಯಕ್ತಪಡಿಸಿ ಮುಖ್ಯ ಪ್ರವರ್ತಕರು ವಿಚಾರವನ್ನು ಸಭೆಯಲ್ಲಿ ತೀರ್ಮಾನಗೊಂಡು ಸಹಕಾರಿಗಳ ಹಿತದೃಷ್ಟಿಯಿಂದ ಬೇಸರ ಒಪ್ಪಿದ್ದು, ಈಗ ಸಹಕಾರಿ ಸಂಘಕ್ಕೆ ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲರೂ ಒಪ್ಪಿ ಚುನಾವಣೆಯನ್ನು ನಡೆಸಲು ಸರ್ವಾನುಮತದಿಂದ ತೀರ್ಮಾನ ಮಾಡಿರುತ್ತಾರೆ. ಡೆಪ್ಯೂಟಿ ರಿಜಿಸ್ಟ್ರಾರ್ಗೆ ಅರ್ಜಿ ಬರೆಯಲು ಒಪ್ಪಿರುತ್ತಾರೆ. ಈ ಎಲ್ಲ ಸಹಕಾರಿಗಳು ತೀರ್ಮಾನದಂತೆ DR ಅವರು 1 ತಿಂಗಳ ಅಂದರೆ 45 ದಿನ ಒಳಗೆ ಚುನಾವಣೆ ನಡೆಸಲು ಅಕಸ್ಮಾತ್ ಸಾಧ್ಯವಾಗದಿದ್ದಲ್ಲಿ ಈಗ ಇರುವ ಎಲ್ಲ ಪ್ರವರ್ತಕರು ಮತ್ತು ಮುಖ್ಯ ಪ್ರವರ್ತಕರು ತನ್ನಿಂದ ತಾನೇ ರದ್ದುಪಡಿಸಬಹುದು. ಜನತಾ ಶಿಕ್ಷಣ ಟ್ರಸ್ಟ್ ಮಂಡ್ಯ ನಿತ್ಯ ಸಚಿವ KV ಶಂಕರಗೌಡರ 109ನೇ ಜನ್ಮದಿನಾಚರಣೆ ಹಾಗೂ 2024ನೇ ಸಾಲಿನ ರಾಜ್ಯ ಮಟ್ಟದ KV ಶಂಕರಗೌಡ ಮತ್ತು KS ಸಚ್ಚಿದಾನಂದ ರಂಗಭೂಮಿ ಮತ್ತು ಸಮಾಜ ಸೇವಾ ಪ್ರಶಸ್ತಿಗಳ ಪ್ರದಾನ ಸಮಾರಂಭ ನಿತ್ಯ ಸಚಿವ KV ಶಂಕರಗೌಡ ತರಬೇತಿ ಮತ್ತು ಉದ್ಯೋಗ ಕೇಂದ್ರ ಸಭಾಂಗಣದಲ್ಲಿ ನಡೆದಿದೆ. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ನಂತರ ನಿತ್ಯ ಸಚಿವ KV ಶಂಕರಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ರಾಜ್ಯ ಮಟ್ಟದ ರಂಗಭೂಮಿ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ರಾಜಪ್ಪ ದಳವಾಯಿ ಹಾಗೂ ರಾಜ್ಯ ಮಟ್ಟದ ಸಮಾಜ ಸೇವಾ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಟಿಪ್ಪು ಸುಲ್ತಾನ್ ಅವರುಗಳಿಗೆ ಗಣ್ಯರು ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ರಾಜ್ಯ ಮಟ್ಟದ ರಂಗಭೂಮಿ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ರಾಜಪ್ಪ ದಳವಾಯಿ, ಜಯಪ್ರಕಾಶ ಗೌಡರ ಒತ್ತಾಸೆಯಂತೆ ನಾನು KV ಶಂಕರಗೌಡ ಜೀವನಾಧಾರದ ನಾಟಕವನ್ನು ಬರೆದಿದ್ದೇನೆ. ಶಂಕರಗೌಡರ ಜೀವನವನ್ನು ಅಭ್ಯಾಸ ಮಾಡುತ್ತಾ ಹೋದರೆ 10 ನಾಟಕಗಳನ್ನು ಬರೆಯಬಹುದಾಗಿದ್ದ ಅಂತಹ ವ್ಯಕ್ತಿಯ ಹೆಸರಿನಲ್ಲಿ ಪ್ರಶಸ್ತಿ ಪಡೆಯುತ್ತಿರುವುದು ರೋಮಾಂಚನ ಉಂಟು ಮಾಡಿದೆ ಎಂದರು. ಜಯಪ್ರಕಾಶ್ ಗೌಡರ ಕೋರಿಕೆಯನ್ನ ಈಡೇರಿಸಕ್ಕಾಗುತ್ತಾ ಇರುವಂತ ನಾನು ಸುಮಾರು 1.5 ವರ್ಷಗಳ ಕಾಲ ಅವತಾಡಿದೆ. ಯಾಕಾಗಿ ಅಂದರೆ ಶಂಕರೇಗೌಡರ ಜೀವನವನ್ನು ಅಭ್ಯಾಸ ಮಾಡ್ತಾ ಹೋದಾಗ ಇದು ಒಂದು ನಾಟಕ ಮುಗಿಯುವ ಕಥೆ ಅಲ್ಲ, ಸುಮಾರು 16 ನಾಟಕಗಳನ್ನು ಬರೀಬೇಕಾದ ಒಂದು ಸ್ಥಿತಿ ನನ್ನ ಮುಂದಿದೆ ಅಂತೇಳಿ ತುಂಬ ಒದ್ದಾಡ್ತಾ ಇತ್ತು. ಅದು ಬಹಳ ದೂರವಾದ ಒಂದು ರೂಪಕದಲ್ಲಿ ಒಬ್ಬರು ಕವಿ ಬರೆದಿದ್ದಾರೆ, 3 ಗಜದ ಟೇಪಿನಲ್ಲಿ ಅಳೆಯಬಹುದೇ ಆಕಾಶವ ಅನ್ನುವಂತಹ ಮಾತಿನಷ್ಟೇ ಅದ್ಭುತವಾದ ಜೀವನ ಶಂಕರೇಗೌಡ. ಜನತಾ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷ KS ವಿಜಯಾನಂದ ಮಾತನಾಡಿ, ಯಾವುದೇ ವ್ಯಕ್ತಿಯ ಹಿಂದೆ ಶೂನ್ಯ ಸಾಧನೆ ಇರುವುದಿಲ್ಲ. ಅಂತಹ ವ್ಯಕ್ತಿಗಳ ತತ್ವ ಆದರ್ಶ ಮೈಗೂಡಿಸಿಕೊಂಡು ಸಾಧನೆ ಮಾಡಬಹುದು ಎಂದರು. ಕೆಲವು ವಿದ್ಯಾರ್ಥಿಗಳಿದ್ದೀರಾ, ಯಾಕಂದ್ರೆ ಯಾವುದೇ ಒಂದು ವ್ಯಕ್ತಿ ಸುಮ್ಮನೆ ಬರಲಕ್ಕೆ ಹೋಗಲ್ಲ, ಅವ್ರ ಹಿಂದೆ ಒಂದು ಸಾಧನೆ ಇರುತ್ತೆ. ಆ ಸಾಧನೆನ ನಾವು ಮೈಗೂಡಿಸ್ಕೊಂಡ್ರೆ ಒಂದೊಂದು ದಿವಸ ನೀವು ಅವ್ರೊಳಗೆ ಆಗ್ಬೋದು. ಯಾಕೆ ಹೇಳ್ತೀನಿ ಅಂದ್ರೆ ಟಿಪ್ಪು ಸುಲ್ತಾನ್ ನೋಡೋದಲ್ಲ, ಮೆಡಿಕಲ್ ಹಾಸ್ಪಿಟಲ್ PSC ಅಂತ ಕರೀತಾರೆ, ಪ್ರೈಮರಿ ಹೆಲ್ತ್ ಕೇರ್ ಬಂದಿದ್ದು CHC ನ ಪ್ರೈಮರಿ ಹೆಲ್ತ್ ಕೇರ್. ವಾಟ್ಸಪ್ ಅಲ್ಲಿ ತೋರಿಸ್ತಾ ಪುಣ್ಯಾತ್ಮ ಟಿಪ್ಪು 34 ವರ್ಷ, ಮದುವೆ ಆಗಿ 2 ಮಕ್ಕಳಿದೆ, 39 ಮದುವೆ ಆಗಿಲ್ಲ. ಟಿಪ್ಪು ನೋಡಿ ನಡೆಯಬಲ್ಲ ಚೆನ್ನಾಗಿದೆ, 34 2 ಮಕ್ಕಳು, ಅದು ಬೆಳ್ಳಿ 2 ನಿಮಗೆ ಹಳದ ಮದುವೆ ಆಗಿಲ್ಲ. ವೇದಿಕೆಯಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ SL ಶಿವಪ್ರಸಾದ್, ಡಾಕ್ಟರ್ ರಾಮಲಿಂಗಯ್ಯ ಹಾಜರಿದ್ದರು. ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ವತಿಯಿಂದ ಮೇಲುಕೋಟೆ ಕ್ಷೇತ್ರದ ಪ್ರವಾಸಿ ಮಂದಿರದಲ್ಲಿ 3 ದಿನದ ನಾಯಕತ್ವ ತರಬೇತಿ ಶಿಬಿರ ನಡೆದ ಬಗ್ಗೆ ವರದಿಯಾಗಿದೆ. ಮೇಲುಕೋಟೆ ಪ್ರವಾಸಿ ಮಂದಿರದಲ್ಲಿ ನಡೆದ 3 ದಿನದ ನಾಯಕತ್ವ ತರಬೇತಿ ಶಿಬಿರಕ್ಕೆ ಗಣ್ಯರು ಚಾಲನೆ ನೀಡಿದರು. ನಾಯಕತ್ವ ತರಬೇತಿ ಶಿಬಿರ ಉದ್ದೇಶಿಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀನಿವಾಸ್ ಮಾತನಾಡಿ, ನ್ಯಾಯಬದ್ಧ ಹೋರಾಟ ಮಾಡಬೇಕಾದರೆ ವಿಚಾರದ ಬಗ್ಗೆ ಅರಿವಿರಬೇಕು. ಇಂತಹ ಶಿಬಿರಗಳಿಂದ ನಾವು ಕೂಡ ಜ್ಞಾನದ ಕಲಿಕೆಯನ್ನು ಕಲಿಯಬಹುದು. ಗ್ರಾಮೀಣ ಪ್ರದೇಶದಲ್ಲಿ ಆಯೋಜನೆ ಮಾಡುವುದು ಅತ್ಯುತ್ತಮ ಅಂತ ಹೇಳಿದರು. ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೋಹನ್ ರಾಜ್ ಮಾತನಾಡಿ, ಕರ್ನಾಟಕದಲ್ಲಿ SC ST OBC ಹಾಗೂ ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಒಂದು ವೇದಿಕೆಗೆ ತರುವ ಮುಖಾಂತರ ಬಹುಸಂಖ್ಯಾತರ ಆಸೂತ್ತರಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ 3 ದಿವಸಗಳ ನಾಯಕತ್ವ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಬಾಂಬ್ ಸೇಫ್ನ ಮುಖಾಂತರ ಈ ಸಮಾಜದ ನೌಕರರು, ಅಂಬೇಡ್ಕರ್ ಸಾಹೇಬ್ ಹೇಳ್ತಾ ಇದ್ದಿದ್ದು, ನನ್ನ ಇಡೀ ಹೋರಾಟದ ಬೆನಿಫಿಟ್ ಅನ್ನು, ಸೌಲಭ್ಯಗಳನ್ನು ಯಾಕೆ ಪಡೆದಿದ್ದಾರೆ? ಕಲಿತ ವರ್ಗ, ನೌಕರ ವರ್ಗ, ಅವರು ತನ್ನ ಸಮಾಜಕ್ಕೆ ಏನಾದರೂ ಕೊಡಬೇಕು. ನಾನು ಪಡೆದಿದ್ದೀನಿ, ನನ್ನ ಸಮಾಜಕ್ಕೆ ನಾನೇನಾದರೂ ಕೊಡಬೇಕು. ರಾಜ್ಯ ಸಂಘಟನಾ ಸಂಚಾಲಕರಾದ ಶೇಖರ್ ಅವಂಜಿ ಮಾತನಾಡಿ, ಇಂದಿನ ಯುವಕರಲ್ಲಿ ನಾಯಕತ್ವ ಗುಣವನ್ನು ಹುಟ್ಟುಹಾಕುವುದು ಕಷ್ಟಕರ ಕೆಲಸವಾಗಿದೆ ಎಂದರು. ಇಂಥ ಒಂದು ಬಟ್ಟೆ ಹಾಕಬೇಕಾದ್ರೆ ಕಾರಣಕರ್ತರು ಯಾರು? ಇಲ್ಲಿ ಮಾತಾಡಬೇಕಾದ್ರೆ ಕಾರಣಕರ್ತರು ಯಾರು? ಊರ ಹೊರಗಡೆ ಇದ್ದಂತಹ ನಮ್ಮನ್ನು ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಇಷ್ಟೊಂದು ಬಟ್ಟೆ ಹಾಕೊಂಡು ಇಷ್ಟು ಜನರ ನಡುವೆ ನಮ್ಮನ್ನು ನಿಲ್ಲಿಸಿದಂತಹ ಮಹಾನ್ ನಾಯಕನ ಬಗ್ಗೆ ನಮಗೆ ತಿಳ್ಕೊಳ್ಳಿಕ್ಕೆ ಇವತ್ತು ಯೋಗ್ಯತೆ ಇಲ್ಲ. ನಿನ್ನ ಅಷ್ಟು ಒಳ್ಳೆ ಸೀನಿಯರ್ಸರು ಒಂದು ಕಡಿಮೆ ಕಟ್ಟು ಮಾಡಿ ಅದು ಹೇಳಿದ್ರು, ಇಡೀ ಅವ್ರದ ಚರಿತ್ರೆ ಹೇಳಿಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ನಿಜವಾಗ್ಲೂ ಮನಸ್ಪೂರ್ವಕವಾಗಿ ಕೇಳಿದ್ರು, ಕಣ್ಣೀರು ಬರ್ತದೆ ಅವರ ನೋವನ್ನು. ತನ್ನ
ಮಕ್ಕಳ ಸತ್ರೂ ಕೂಡ ನನ್ನ ಸಮುದಾಯ ಒಳ್ಳೆಯದಾಗಬೇಕು ಅನ್ನೋ ಭಾವನೆ ಇಟ್ಕೊಂಡು ದೇಶ ವಿದೇಶಗಳಲ್ಲಿ ಸುತ್ತಿ ತಾನು ಯಾವ ನೋವನ್ನು ಅನುಭವಿಸಿದ್ರು ಮುಂದೆ ನನ್ನ ಜನಕ್ಕೆ ನಾನು ಏನಾದರೂ ಮಾಡಬೇಕು ಅನ್ನೋ ಭಾವನೆ ಇದ್ದಲ್ಲ ಅಂತ ಆ ಗುಣ ಯಾರಲ್ಲಿ ಬದುಕಿ ನಮ್ಮಲ್ಲಿ ಬದುಕಿ ಸಾಧ್ಯ. ಅವರು ಒಂದು 1% ಮಾತ್ರ ಇರಲಿಕ್ಕೆ ಸಾಧ್ಯ. ಶಿಬಿರದಲ್ಲಿ ರಾಜು ತಳವಾರ್, ಶ್ರೀನಿವಾಸ್, ರಾಜು, ಮಡಕೇರಿ ಸೋಮಶೇಖರ್, ಬಲರಾಮಣ್ಣ ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಮದ್ದೂರು ತಾಲೂಕಿನ ಅಬಲವಾಡಿಯಲ್ಲಿ ತೋಪಿನ ತಿಮ್ಮಪ್ಪನ ಉತ್ಸವ ವಿಜೃಂಭಣೆಯಿಂದ ನಡೆದಿದೆ. ಉತ್ಸವದ ನಿಮಿತ್ತವಾಗಿ ದೇವರಿಗೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ಭಕ್ತರು ಮುಂಜಾನೆಯಿಂದಲೇ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು. ಮದ್ದೂರು ತಾಲೂಕಿನ ಅಬಲವಾಡಿಯಲ್ಲಿ ತೋಪಿನ ತಿಮ್ಮಪ್ಪನ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ಉತ್ಸವದ ನಿಮಿತ್ತವಾಗಿ ದೇವರಿಗೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ಭಕ್ತರು ಬೆಳಗ್ಗೆಯಿಂದಲೇ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು. ಉತ್ಸವದಲ್ಲಿ ಜನಸಾಗರವೇ ಹರಿದು ಬಂದಿದ್ದು ಎಲ್ಲೆಲ್ಲೂ ಉತ್ಸವ ಸಡಗರ ಮನೆ ಮಾಡಿತ್ತು. ಉತ್ಸವದ ಪ್ರಯುಕ್ತ ಭಕ್ತರಿಗೆ ತಾವರೆಯಲ್ಲಿ ನೀರು ಒದಗಿಸಲಾಯಿತು. ಮಾಡುವಂತರು ಕೊಡಿ. ಈ ಆಬಲವಾಡಿ ಗ್ರಾಮದ ಶ್ರೀ ತೋಪಿನ ತಿಮ್ಮಪ್ಪ ಹರಿಸೇವೆ ಪ್ರಯುಕ್ತ ಪದ್ಮಪತ್ರೆ ಅಂದರೆ ತಾವರೆ ಎಲೆಯಲ್ಲಿ ಅನ್ನಪ್ರಸಾದವನ್ನು ವಿತರಣೆ ಮಾಡಲಾಗುತ್ತೆ. ಮತ್ತು ಇದು ಶ್ರೇಷ್ಠ ಏಕೆಂದರೆ ಇದು ಶ್ರೀ 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 ಶ್ರೀನಿವಾಸ ವೆಂಕಟೇಶ್ವರ ಶಯನಿ ಏಕಾದಶಿ ಅಂತ ಬರುತ್ತೆ. ಶ್ರೀಮನ್ನಾರಾಯಣ ತನ್ನ ಶಯನ ಗೃಹಕ್ಕೆ ಹೋಗಬೇಕಂದ್ರೆ ಇದನ್ನು ಪ್ರಸಾದ ವಿತರಣೆ ಮಾಡ್ತಾರೆ. ಹಾಗಾಗಿ ಇದು ತುಂಬ ಶ್ರೇಷ್ಠ. ಇದನ್ನು ಸಾವಿರಾರು ಜನ ಭಕ್ತರು, ಲಕ್ಷಾಂತರ ಜನ ಭಕ್ತರು ಕರ್ನಾಟಕದ ಮೂಲೆ ಮೂಲೆಗಳಿಂದಲೂ ಕೂಡ ಬಂದು ಇಲ್ಲಿ ಸೇವಾ ಪ್ರಸಾದವನ್ನು ಸ್ವೀಕರಿಸಿ ತಮಗೆ ಕೇಳಾದಂಥ ಕಾಣಿಕೆಗಳನ್ನು ಸಲ್ಲಿಸ್ತಾರೆ. ಇಲ್ಲಿ ಏನೇನು ನಡೀತದೆ ಸರ್? ಏನೇನು ಕಾರ್ಯಕ್ರಮ ನಡೀತದೆ ಇಲ್ಲಿ? ಪೂಜಾ ಕೈಂಕರ್ಯಗಳು, ತಾವರೆ ಎಲೆ ಊಟ, ಇಲ್ಲಿ ವಿಶೇಷವಾಗಿ ಪದ್ಮಪತ್ರ, ತಾವರೆ ಎಲೆ ಪ್ರಸಾದ ಅದೇ ಶ್ರೇಷ್ಠ. ಶ್ರೀಮನ್ನಾರಾಯಣನ, ಶ್ರೀ ವಿಷ್ಣುದೇವನ 12 ಏಕಾದಶಿಯಲ್ಲಿ ಇದು ಶ್ರೇಷ್ಠ ಏಕಾದಶಿ ಆಗಿರೋದ್ರಿಂದ ಇದರಲ್ಲಿ ಶ್ರೀಮನ್ನಾರಾಯಣ ತಾನು ಶಯನ ಗೃಹಕ್ಕೆ 6 ತಿಂಗಳು ದಕ್ಷಿಣ ಶಯನ ಗೃಹಕ್ಕೆ ಹೋಗ್ಬೇಕಂದ್ರೆ ಇದನ್ನು ಅನ್ನಪ್ರಸಾದ ಅಂತ ಹೇಳಿ ಸಂತೃಪ್ತಿಯಿಂದ ಹೋಗುವಂಥದ್ದನ್ನು. ಮಳವಳ್ಳಿ ತಾಲೂಕಿನ ಕಿರಗಸೂರು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯ ಅನಾವರಣ ಸಮಾರಂಭ ಭಾನುವಾರ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಸಮಾರಂಭಕ್ಕೂ ಮುನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಿತು. ನಂತರ ನೂತನ ಅಂಬೇಡ್ಕರ್ ಪುತ್ಥಳಿಯನ್ನ ಮೈಸೂರಿನ ಉರಿಲಿಂಗ ಪೆದ್ದ ಮಠದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಅನಾವರಣಗೊಳಿಸಿದರು. ವೇದಿಕೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ PM ನರೇಂದ್ರ ಸ್ವಾಮಿ, ಅಂಬೇಡ್ಕರ್ ಅವರ ಆಶಯದಂತೆ ಎಲ್ಲರೂ ಶಿಕ್ಷಣ ಪಡೆದು ಆ ಮೂಲಕ ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ಕರೆ ನೀಡಿದರು. ಪುತ್ಥಳಿ ಅನಾವರಣಗೊಳಿಸಿ ಜೀವಂತವಾಗಿ ಇರಿಸುವುದರ ಜೊತೆಗೆ ಅವರ ತತ್ವ ಸ್ವಾಭಿಮಾನಿ ಆದರ್ಶಗಳನ್ನು ಯುವಕರು ಅನುಸರಿಸಿದಾಗ ಮಾತ್ರ ನಿಜವಾಗಿ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ಶೂಟು, ಬೂಟು, TP, ZP, MP, MLA ನಮ್ಮ ಹೆಣ್ಮಕ್ಳುಗಳು ಇವತ್ತು ಉನ್ನತವಾದಂಥ ಕಾಸು ಸರ ನಕ್ಲೇಸ್ ಏನೋ ಬಳೆಗಳು ಕಾಣ್ತಾವೆ.
ಇದಕ್ಕೆಲ್ಲ ಕಾರಣ ಈ ಸುಡುಗಾಡ ದೇವರಲ್ಲಪ್ಪ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಎಲ್ಲಿವರೆಗೆ ನೀವು ಬಾಬಾ ಸಾಹೇಬನ್ನ ತೋರಿಸೋದಿಲ್ವೋ ಅಲ್ಲಿವರೆಗೂ ಅಂಬೇಡ್ಕರ್ ಇಲ್ಲಿ ಜೀವಂತ ಇರಲ್ಲ. ಅಕ್ಕ IAS ಅಕಾಡೆಮಿ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್ ಅವರು ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಕುರಿತು ಮಾತನಾಡಿದರು. ಬಟ್ ಬಾಬಾ ಸಾಹೇಬರು ಹೇಳಿದ್ರು, ನನ್ನ ಹಿಂದೂ ಸಹೋದರರೇ, ನಿಮಗೆ ನಾನು ಒಂದು ಕಿವಿ ಮಾತು ಹೇಳ್ತೀನಿ. ನನ್ನ ಈ ಬಿಲ್ಲನ್ನು ನೀವೀಗ ಒಪ್ಪದೇ ಇರ್ಬೋದು, ಬಟ್ ನಾಳೆ ಇದು ಜಾರಿಗೆ ಬರ್ತದೆ. ಮಹಿಳೆಯರು ಸ್ವಾತಂತ್ರ್ಯವನ್ನು ಪಡಿತಾರೆ, ಅವರು ಸ್ವಾತಂತ್ರ್ಯವನ್ನು ಎಂಜಾಯ್ ಮಾಡ್ತಾರೆ ಅಂತ ದಿನಗಳು ಬರ್ತದೆ. ನೀವೇ ಇಂಪ್ಲಿಮೆಂಟ್ ಮಾಡ್ತಾರೆ ಇದನ್ನ ಅಂತ ಹೇಳಿದ್ರು. ಇವತ್ತು ಇದೆಲ್ಲ ಜಾರಿಗೆ ಬಂದಿದೆ. ನಳಂದ ಬುದ್ಧ ವಿಹಾರದ ಬೋಧಿರತ್ನ ಬಂತೇಜಿ ಅವರು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಸಮಾರಂಭದಲ್ಲಿ ನಟ ವಿಚಾರವಾದಿ ಚೇತನ್, ಅಹಿಂಸಾ, KM ಮಹದೇವಸ್ವಾಮಿ, ದರ್ಶನ್ B ಸೋಮಶೇಖರ್, ಸಂದೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಹಾಲಕ್ಷ್ಮಿ, ಮುಖಂಡರಾದ ರಘುರಾಜ್ ವಿಷಕಂಠ, ನಿವೃತ್ತ ಯೋಧ ಸಿದ್ದರಾಜು, ಸಾವುಕಯ್ಯ, ಮರಿ ಮಾದಯ್ಯ, ದೇವರಾಜು, ಮಹದೇವಯ್ಯ ಮತ್ತಿತರರು ಹಾಜರಿದ್ದರು. ಜಿಲ್ಲಾಧಿಕಾರಿಗಳ ಕಚೇರಿ ಕಟ್ಟಡದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ನೂತನ ಕಚೇರಿಯನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಉದ್ಘಾಟನೆ ಮಾಡಿದ್ದಾರೆ. ಜಿಲ್ಲಾ ಸಮಿತಿಗೆ ಮೀರಾ ಶಿವಲಿಂಗಯ್ಯ ಅವರನ್ನು ನೇಮಕ ಮಾಡಲಾಗಿದೆ. ತಾಯಿ ಭುವನೇಶ್ವರಿ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ ಚೆಲುವರಾಯಸ್ವಾಮಿ ಅವರು, ಕಚೇರಿಯಲ್ಲಿ ಕವಿವಾಣಿಗಳ ಕಾವ್ಯದ ಸಿಂಚನಗಳ ಫಲಕಗಳನ್ನು ಅಳವಡಿಸಿ ಕನ್ನಡದ ಕಂಪು ಸೂಸುವಂತೆ ಮಾಡಲಾಗಿದೆ ಎಂದರು. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಡಿಸೆಂಬರ್ 20, 21, 22ರಂದು ಅರ್ಥಪೂರ್ಣವಾಗಿ ನಡೆಯಲಿದ್ದು ಅಗತ್ಯ ಸಿದ್ಧತೆ ಕೈಗೊಳ್ಳಲಾಗುತ್ತಿದೆ ಎಂದರು. ಕನ್ನಡ ಸಾಹಿತ್ಯ ಸಮ್ಮೇಳನ ಈಗಾಗಲೇ 21, 22, 23 ಡಿಸೆಂಬರು ಮಾನ್ಯ ಮುಖ್ಯಮಂತ್ರಿಗಳು, ನಾಡೋಜ ನಮ್ಮ ಮಹೇಶ್ ಜೋಶಿಯವರು, ನಾನು, ಶಾಸಕರುಗಳು, ಜಿಲ್ಲಾ ಆಡಳಿತ ಎಲ್ಲರೂ ಸೇರಿ ಜಿಲ್ಲಾ ಮಟ್ಟದ ಸಾಹಿತ್ಯ ಕಮಿಟಿ, ರಾಜ್ಯ ಮಟ್ಟದ ಕಮಿಟಿ ಎಲ್ಲರೂ ಒಟ್ಟಿಗೆ ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ಎಲ್ಲ ಕನ್ನಡ ಪರ ಸಂಘಟನೆಗಳು, ಸಾರ್ವಜನಿಕರ ಇದನ್ನಿಟ್ಕೊಂಡು ಮಳೆಗಾಲವನ್ನು ಬಿಟ್ಟು ಯಾವುದೇ ಶಾಲಾ ಕಾಲೇಜಿಗೆ ತೊಂದರೆ ಆಗದಂಗೆ ಡಿಸೆಂಬರ್ 20, 21, 22, 23 ದಿನಾಂಕವನ್ನು ನಿಗದಿಪಡಿಸಿದ್ವಿ. ಎಲ್ಲಿ ಮಾಡೋದು ಅನ್ನೋ ಒಂದು ವಿಚಾರದಲ್ಲಿ ಈಗಾಗಲೇ ಸ್ಥಳೀಯ ಶಾಸಕರು, ಜಿಲ್ಲಾಧಿಕಾರಿಗಳು, ಸಾಹಿತ್ಯ ಪರಿಷತ್ತಿನ ಎಲ್ಲರೂ ಮುಖಸ್ಥರು 2-3 ಜಾಗವನ್ನು ನೋಡಿದರು. ಒಂದು ಅಮರಾವತಿ ಓಟ್ ಹಿಂಭಾಗ, ಮತ್ತೊಂದು ಚಿಕ್ಕಮಂಡ್ಯ ಬೈಪಾಸಲ್ಲಿರ್ತಕ್ಕಂಥದ್ದು, ಮತ್ತೊಂದು ನಮ್ಮ RFCMS ನಮ್ಮ ಮೀರಾ ಶಿವಲಿಂಗಯ್ಯನವರ ಜಾಗದ ಪಕ್ಕ. ಈ ಮೂರನ್ನು ನಾನು ನೋಡಿದ್ದೀನಿ, ತೋರಿಸಿದ್ದಾರೆ. ಒಂದು 2-3 ದಿವಸದಲ್ಲಿ ಯಾವುದು ಸೂಕ್ತವಾದಂಥ ಜಾಗ ಅಂತ ಒಂದು ನಿಗದಿ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಕಾವೇರಿ ವನದಲ್ಲಿ ಶ್ರೀಗಂಧದ ಸಸಿ ನೆಟ್ಟು ನೀರೆರೆದರು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಹೇಶ್ ಜೋಶಿ ಅವರು ಮಾತನಾಡಿ, ಡಿಸೆಂಬರ್ 20, 21, 22ರಂದು ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದೊಂದಿಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಲಾಗುತ್ತಿದೆ ಎಂದರು. ಮತ್ತೆ ಏನಾದರೂ ತೊಂದರೆಯಾದರೆ ರಾಜ್ಯ ಸರ್ಕಾರದೊಂದಿಗೆ ಮುಕ್ತವಾಗಿ ಸಮಾಲೋಚನೆ ನಡೆಸಲಾಗುವುದು ಎಂದರು. ಸರ್ಕಾರದ ಸಹಭಾಗಿತ್ವದಲ್ಲಿ ಸಮ್ಮೇಳನ ನಡೆದರೆ ಕನ್ನಡ ಸಾಹಿತ್ಯ ಪರಿಷತ್ ಸ್ವಾಯತ್ತತೆಗೆ ಧಕ್ಕೆ ಬರುತ್ತದೆ ಎನ್ನುವ ಮಾತುಗಳು ಕೇಳಿ ಬರುತ್ತಿದೆ. ಆದರೆ ಇಲ್ಲಿ ಸೌಹಾರ್ದತೆ, ಸಮನ್ವಯತೆ ಇದೆ, ಯಾರೂ ಕೂಡ ಹಸ್ತಕ್ಷೇಪ ಮಾಡುತ್ತಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ಇದು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತ ಪರಸ್ಪರವಾಗಿರ್ತಕ್ಕಂಥ ಸಹಾಯ, ಸಹಕಾರ, ಸಹಯೋಗ, ಸಹಭಾಗಿತ್ವದಲ್ಲಿ ಸೌಹಾರ್ದತೆ ಮತ್ತು ಸಮನ್ವಯತೆಯೊಂದಿಗೆ ಕಾರ್ಯವನ್ನು ನಾವು ಮಾಡೋದಕ್ಕೆ ಭಾಳ ಹೆಮ್ಮೆ ಪಡ್ತಾ ಇದ್ವಿ. ಜೊತೆಗೆ ಅವಶ್ಯಕತೆ ಬಿದ್ದಾಗ ಸರ್ಕಾರದ ಜೊತೆಗೆ ಭಾಳ ಮುಕ್ತವಾಗಿ ಸಮಾಲೋಚನೆಯನ್ನು ಮಾಡ್ತೀವಿ. ಕೆಲವು ಸಂದರ್ಭದಲ್ಲಿ ಸಹಮತಿಯನ್ನು ಸಹಿತ ತೆಗೆದುಕೊಳ್ತೀವಿ. ಯಾಕಂದರೆ ಸರ್ಕಾರ ಮತ್ತು ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾಡಳಿತ ಒಟ್ಟಿಗೆ ಕೆಲಸವನ್ನು ಮಾಡ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಶಾಸಕ ರವಿಕುಮಾರ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ HL ನಾಗರಾಜು, ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ಉಪಸ್ಥಿತರಿದ್ದರು. ನಿನ್ನೆ ನಡೆದ ಸರ್ವಪಕ್ಷಗಳ ಸಭೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ನೀಡಿರುವ ಬಹಿಷ್ಕಾರದ ಹೇಳಿಕೆಯನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಖಂಡಿಸುತ್ತದೆ ಅಂತ ಕಾಂಗ್ರೆಸ್ ಮುಖಂಡರಾದ ಶಿವನಂಜು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾವೇರಿ ನೀರಿನ ವಿಚಾರದಲ್ಲಿ ಒಂದಾಗಿ ಹೋರಾಟ ಮಾಡಬೇಕಿದ್ದ ಕುಮಾರಸ್ವಾಮಿಯವರು ದ್ವೇಷ ರಾಜಕಾರಣ ಮಾಡುತ್ತಿದ್ದಾರೆ. ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ಪ್ರತಿದಿನ 1 TMCಯಂತೆ 20 ದಿನ ನೀರು ಬಿಡಲು ಆದೇಶ ಮಾಡಿರುವ ಹಿನ್ನೆಲೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ವಪಕ್ಷಗಳ ಸಭೆ ಕರೆದಿದ್ದರು. ಇದನ್ನು ಸಹಿಸದ HDK ಸಭೆಗೆ ಬಹಿಷ್ಕಾರ ಮಾಡಲು ಘೋಷಣೆ ಮಾಡಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಲೋಕಸಭೆ ಚುನಾವಣೆಗೆ ಮುಂಚೆ ಕಾವೇರಿಗಾಗಿ ಕುಮಾರಣ್ಣ ದೇಶಕ್ಕೆ ಮೋದಿ ಎಂಬುದನ್ನು ಇಟ್ಟುಕೊಂಡು ಗೆದ್ದವರು. ಸಿದ್ದರಾಮಯ್ಯ ಜೊತೆ ಮನಸ್ತಾಪ ಇದ್ದರೆ ಅದನ್ನು ನಿಮ್ಮಲ್ಲಿ ಇಟ್ಕೊಳ್ಳಿ, ಅದನ್ನು ಜಿಲ್ಲೆಯಲ್ಲಿ ಹಾಳು ಮಾಡಲು ಬಳಸಬೇಡಿ ಎಂದು ಕಿಡಿಕಾರಿದರು. ಮುಖ್ಯಮಂತ್ರಿಗಳು ತಮ್ಮ ವೈಯಕ್ತಿಕ ಉದ್ದೇಶಕ್ಕೆ ಸಭೆ ಕರೆದಿಲ್ಲ.
ರಾಜ್ಯದ ಉಳಿವಿಗೆ ಕಾವೇರಿ ಉಳಿಸಲು ಸಭೆ ಕರೆದಿದ್ದಾರೆ. ತಾವು ಮುಖ್ಯಮಂತ್ರಿ ಆಗಿದ್ದಾಗ ಕಾವೇರಿ ಕೀಲಿ ಕೈ ಕೇಂದ್ರದ ಕೈಯಲ್ಲಿ ಇದೆ ಎಂದವರು ನೀವು. ಇಂದು ಕೇಂದ್ರದ ಮಂತ್ರಿಯಾಗಿದ್ದೀರಿ, ಕೀ ತರಲು ನಿಮ್ಮಿಂದ ಆಗುತ್ತದೆ ಎಂದರು. ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸಿ ಕಾವೇರಿ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದ್ರಿ, ಅದನ್ನ ಮಾಡಿ. ಎಲ್ಲ ಸಂಸದರನ್ನು ಒಗ್ಗೂಡಿಸಿ ಕೆಲಸ ಮಾಡಿ. ಸಭೆ ಬಹಿಷ್ಕಾರ ಮಾಡೋದ್ರಿಂದ ಈ ರಾಜ್ಯಕ್ಕೆ ಒಳ್ಳೆಯದಾಗಲ್ಲ. ನಿಮ್ಮಿಂದ ಆದರೆ ರಾಜ್ಯಕ್ಕೆ ಒಳ್ಳೆಯದು ಮಾಡಿ, ಇಲ್ಲ ಅಂದರೆ ನಮ್ಮ ಜನರು ನಿಮ್ಮನ್ನ ಕ್ಷಮಿಸೋದಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸರ್ವಪಕ್ಷ ಸಭೆಯನ್ನು ಕರೆದಿದ್ದರು. ಈ ಸಭೆಗೆ ಜಿಲ್ಲೆಯ ಸಂಸದರು ಹಾಗೂ ಕೇಂದ್ರ ಮಂತ್ರಿಗಳಾದಂಥ HD ಕುಮಾರಣ್ಣವರು ಬಹಿಷ್ಕಾರವನ್ನು ಆಗಿರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಖಂಡಿಸ್ತೇವೆ. ಕಾರಣ ಇಷ್ಟೇ, ಏಕೆಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಂಥ ಸಭೆ ಹೌದು ಈ ಕಾಂಗ್ರೆಸ್ ಪಕ್ಷದ ಸಭೆ ಏನಾಗಿರಲಿಲ್ಲ, ಅಥವಾ ಅವರ ವೈಯಕ್ತಿಕ ಹಿತಾಸಕ್ತಿಗೆ ಕರೆದಿದ್ದಂಥ ಸಭೆ ಆಗಿರಲಿಲ್ಲ. ಏನು ಈ ನಾಡಿನ ರೈತರ ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕರೆದಿದ್ದಂಥ ಸಭೆ. ಏನು ನಮ್ಮ ರಾಜ್ಯದಕ್ಕೆ ದಕ್ಕಬೇಕಾದಂಥ ನೀರನ್ನು ಉಳಿಸ್ಕೊಳ್ಬೇಕು, ನಮ್ಮ ರಾಜ್ಯದ ನಮ್ಮ ಪಾಲನ್ನು ನಾವು ಉಳಿಸ್ಕೋಬೇಕು, ನಮ್ಮ ರೈತರಿಗೆ ಸಂಕಷ್ಟ ಗುರಿಯಾಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಕರೆದಿದ್ದಂಥ ಸಭೆ. ಈ ಸಭೆಯಲ್ಲಿ ಕಳೆದ ಬಾರಿ ನಮ್ಮ ರೈತರು ಏನೆಲ್ಲ ಕಷ್ಟಪಟ್ಟಿದ್ದೀವಿ ಅಂತಕ್ಕಂಥ ಮಾಧ್ಯಮಿಕರೆಲ್ಲ ನೋಡಿದ್ದೀರಿ. ಪಡೆದು ನಾವು ಮುಂದಿನ ಹೆಜ್ಜೆ ಇಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕರೆದಿದ್ದಂಥ ಮಹತ್ವದ ಸಭೆ. ಇಂಥ ಮಹತ್ವದ ಸಭೆಗೆ ಜಿಲ್ಲೆಯ ಸಂಸದರು ಹಾಗೂ ಕೇಂದ್ರದ ಮಂತ್ರಿಗಳಾಗಿ ಭಾಗವಹಿಸಿ ತಮ್ಮ ಸಲಹೆಗಳನ್ನು, ತಮ್ಮ ಸಹಕಾರಗಳನ್ನು ಕೊಡಬೇಕಾದಂಥ ಅವರ ಆದ್ಯ ಕರ್ತವ್ಯ. ಅದೇನು ಅವರು ಇದು ಮಾಡಬೇಕಾಗಿರಲಿಲ್ಲ, ನಮಗೇನು ಉಪಕಾರ ಮಾಡೋದಲ್ಲ, ಅದು ಆದ್ಯ ಕರ್ತವ್ಯ. ಹಾಜರಾಗಿ ಅದನ್ನು ಸಲಹೆ ಸಹಕಾರಗಳನ್ನು ಕೊಡಬೇಕಾಗಿತ್ತು. ಆದರೆ ಆ ಸಭೆಗೆ ಬಹಿಷ್ಕಾರವನ್ನು ಹಾಕಿರ್ತಕ್ಕಂಥದ್ದು ಭಾಳ. ಗೋಷ್ಠಿಯಲ್ಲಿ ಸಿಎಂ ದ್ಯಾವಪ್ಪ, ಶಿವನಂಜು, ಶಿವರುದ್ರು, ದೇವರಾಜು, ಪ್ರಕಾಶ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿ ಆದೇಶಕ್ಕೆ ತೀವ್ರ ಆಕ್ರೋಶ. ಮಂಡ್ಯದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ. ಕಾವೇರಿ ವಿಚಾರದಲ್ಲಿ ಒಗ್ಗಟ್ಟು ಪ್ರದರ್ಶಿಸಲು ಕನ್ನಡ ಸೇನೆ ಒತ್ತಾಯ. ಪಾಂಡುಪುರದಲ್ಲಿ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಿಗೆ ಅದ್ದೂರಿ ಸನ್ಮಾನ. ಬೃಹತ್ ಗಾತ್ರದ ಸೇಬಿನ ಹಾರ ಹಾಕಿ ಭವ್ಯ ಸ್ವಾಗತ. ಜಿಲ್ಲೆಯ ಜನರ ಋಣ ತೀರಿಸುವ ಭರವಸೆ ನೀಡಿದ ಕುಮಾರಸ್ವಾಮಿ. ಗೊಂದಲದಗೂಡಾದ ಕೃಷಿ ಸಹಕಾರ ಸಂಘದ ಸರ್ವ ಸದಸ್ಯರ ಸಭೆ. ಸದಸ್ಯರುಗಳ ನಡುವೆ ಮಾತಿನ ಚಕಮಕಿ. ಸಭೆ ನಡೆಸಲು ಸದಸ್ಯರಿಂದ ತೀವ್ರ ವಿರೋಧ. ರಾಜ್ಯ ಮಟ್ಟದ KV ಶಂಕರೇಗೌಡ, KV ಸಚ್ಚಿದಾನಂದ ರಂಗಭೂಮಿ ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ. ಗಣ್ಯರಿಂದ ನಿತ್ಯ ಸಚಿವರ ಸೇವಾ ಕಾರ್ಯಗಳ ಬಗ್ಗೆ ಬಣ್ಣನೆ. ಶಂಕರೇಗೌಡರ ಬಗ್ಗೆ 10 ಪುಸ್ತಕ ಬರೆಯಬಹುದು ಎಂದ ಡಾಕ್ಟರ್ ರಾಜಪ್ಪ ದಳವಾಯಿ. ಮಂಡ್ಯದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಿನ್ನೆಲೆ ಸಚಿವರಿಂದ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿ ಉದ್ಘಾಟನೆ. ಸಮಿತಿಯ ಜಿಲ್ಲಾ ಸಂಚಾಲಕರಾಗಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ನೇಮಕ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದು ನಮ್ಮ ಸೊನ್ನ ಟಿವಿ, ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.